ನೀವು ಮಾತ್ರ ಅಣ್ಣ ಅನ್ಬೋದು, ತಮ್ಮ ಅನ್ಬೋದು, ನಾವು ಮಾತ್ರ ಅಕ್ಕ ಅಂತ ಹೇಳ್ಬಾರ್ದು. ಓಕೆನಾ? ನಾನು ನೋಡಿ ಒಂದು 4 ಮಂದಿ ಕಲೀಲಿ ಹಂಗೆ ನಾವು ಐಸ್ ಕ್ರೀಮ್ ಕರಗ್ತೈತೆ ಪಾಪ, ಫೀಲಿಂಗ್ ಆಗ್ತಿದೆ. ನನಗೆ ಗೊತ್ತಾಯ್ತು ನಿಮ್ಮ ಕಷ್ಟ. ಹೊಸಪೇಟೆಯಿಂದ ಬಂದ್ಬಿಟ್ಟು ಕೊಪ್ಪಳ ಹೋಗ್ತಾ ಇದ್ದೀನಿ ಇವಾಗ, 19ನೇ ಜಿಲ್ಲೆಯಾಗಿ. ಬಳ್ಳಾರಿ ಬಂದ್ಬಿಟ್ಟು ಕೊಪ್ಪಳ ಆದಮೇಲೆ ಹೋಗ್ತೀನಿ. ರೀಸನ್ ಏನು ಅಂದರೆ ಬಂದ್ಬಿಟ್ಟು ನಮ್ಮ ನಾಯಿ ಹುಷಾರಿಲ್ಲಲ್ಲ, ಸೊ ಹಂಗಾಗಿ ಬಂದ್ಬಿಟ್ಟು ನಾನು ಬ್ಯಾಂಗ್ಳೂರು ಹೋಗ್ತೀನಿ. ಸೊ ಇವತ್ತು ಕೊಪ್ಪಳ ಮುಗಿಸ್ಕೊಂಡು ಇವತ್ತು ನೈಟ್ ಅಷ್ಟಲ್ಲಿ ಬಳ್ಳಾರಿ ಬಂದ್ಬಿಟ್ಟಿದೆ. ಕಮ್ಮಿ ಇದೆಯಾ ಗೈಸ್? ಹೋಗ್ತಾ ಇದ್ದೀವಿ, ಇನ್ನು ಯಾವುದು ಡ್ರಾಪ್ ಸಿಕ್ಕಿಲ್ಲ. ಹೇಳ್ತೀನಿ ಕೊಪ್ಪಳ ಎಲ್ಲಿ ತನಕ ಹೋಗ್ತೀರಾ? ಕೊಪ್ಪಳ. ಹಾಂ ಓಕೆ, ಕೊಪ್ಪಳ ತನಕ ಡ್ರಾಪ್ ಸಿಕ್ಕಿದೆ. ಅಣ್ಣ ನಿಮ್ಮ ಹೆಸರು? ನೇಮ್ ಅಫ್ರೀದಿ ಕರೆಕ್ಟಾ? ಯಾ ಅಫ್ರೀದಿ ಅಂತೆ. ಈಗ ತುಂಬ ಥ್ಯಾಂಕ್ ಯು ಬ್ರೋ, ಡ್ರಾಪ್ ಕೊಡ್ತೀರಾ? ಓಕೆ ಬನ್ನಿ ಹೋಗೋಣ. ಎಂಟ್ರಿ ಕೊಟ್ಟಿದ್ದೀವಿ. ಯಾ ಬ್ರೋ ಥ್ಯಾಂಕ್ ಯು. ಓಕೆ ಗೈಸ್, ಬಂದಾಯಿತು ಕೊಪ್ಪಳಗೆ ಕರೆಕ್ಟಾಗಿ. ಈಗ ಅಂತೆ, ಸೊ ಹಾಗಾಗಿ ಕಳ್ಸೋಣ ಮನೆಗೆ ಹೋಗ್ತೀಯ ಹಾಸ್ಟೆಲ್ಗೆ? ಕರೆಕ್ಟು. ಬೆಳಗ್ಗೆಯಿಂದ ಇನ್ನೂ ಊಟನೂ ಮಾಡಿಲ್ಲ ಅಂತಿದ್ದ. ಫಸ್ಟ್ ಏನು ಮಾಡ್ತೀವಿ, ಊಟ ಮಾಡು. ಸ್ಟೂಡೆಂಟ್ಸು ಇಲ್ಲ ಪರಿಸರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ಸು ಯಾರೂ ಇಲ್ವಾ? ಹಾಂ ಕೇಳ್ಸಲ್ಲ ಈ ಗಾಡಿ ಸೌಂಡಲ್ಲಿ. ಹಂಗಿರ್ಬೇಕಾದ್ರೆ ವೀಡಿಯೋದಲ್ಲಿ ಪರಿಸರದಿಂದ ನಾವೆಲ್ಲ ತೊಗೊಳ್ತೀವಿ, ಬಟ್ ನೇಚರ್ಗೆ ನಾವೇನೂ ರಿಟರ್ನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಬಂತ ಬಸ್ಸು. ಓಕೆನಾ? ನಾನು ನೋಡಿ ಒಂದು 4 ಮಂದಿ ಕಲೀಲಿ ಹಂಗೆ ನಾವು ಮಾಡ್ತೀನಿ. ನನ್ನ ಬರ್ಡೇ ದಿವಸ ಒಂದು ಗಿಡ ನಾವು ನನ್ನ ಬರ್ಡೇ ದಿವಸ ಗಿಡ ನಿಂತು ಗಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಇನ್ನೂ ಮಾಡೇ ಇಲ್ಲ ಕಣೋ ನೀನು. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಗಿಡ ನೆಡ್ತಾ ಇದ್ದೀನಿ. ನೆಡ್ತೀನಿ ಅಂದರೆ ಚಾಕ್ಲೇಟ್ನ ಸೇಲ್ ಮಾಡಿ ಆ ಎಕ್ಸ್ಟ್ರಾ ಬರುವಂಥ ಅಮೌಂಟಲ್ಲಿ ಒಂದೊಂದು ಗಿಡ ನೆಡ್ತೀನಿ. ನೀವೇನು ಮಾಡಬೇಕು ಅಂದರೆ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಬೇಕು. ಅದನ್ನು ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ ಅಂದ್ಬಿಟ್ಟು ಅದರಲ್ಲಿ ಪೋಸ್ಟ್ ಮಾಡಬೇಕು. ಪೋಸ್ಟ್ ಏನಕ್ಕೆ ಮಾಡ್ತೀರಾ ಹೇಳಿ? ಯಾರೋ ಒಬ್ರು ಕರೆಕ್ಟಾಗಿ ಹೇಳಿ ನೋಡೋಣ. ಇದು ರೊಕ್ಕ ಖರ್ಚು ಮಾಡೋದು ಈಗ ಬರ್ತಿದೆ, ಕೇಕ್ ಪಕ್ಕ ತಗೊಂತಾರಲ್ಲ ಆ ಥರ ಬಿಟ್ಟು ಪರಿಸರ ಈಗ ಹೆಂಗಿದ್ರೆ ಗಿಡ ಮರಗಳ ಕಾರ್ಖಾನೆ ಜಾಸ್ತಿ ಕಳ್ದಿತ್ತಾರಲ್ಲ, ಅದಕ್ಕೆ ಈಗ ಹೆಣ್ಮಕ್ಳನ್ನೆಲ್ಲ ತುಂಬ ಜನ ಫಾಲೋ ಮಾಡ್ತಾ ಇರ್ತಾನೆ ನೋಡಿ. ಗಂಡು ಮಕ್ಳು ನೋಡಿ ಇಲ್ಲೇ ಫಾಲೋ ಮಾಡ್ತವ್ರೆ. ಹಾಗೆ ಓಕೆನಾ? ಹಾಂ, ಆ ಥರ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರಲ್ಲ, ಅವ್ರನ್ನು ನೀವು ಒಂದು ಗಿಡ ನೆಟ್ರಿಂದ ಮಡಿಕೊಳ್ಳಿ, ಅದನ್ನ ಅವರು ಫಾಲೋ ಮಾಡ್ತಾರೆ. ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಅಟ್ಲೀಸ್ಟ್ ನಿಮ್ಮ ನೋಡಿ ಒಂದು 10 ಜನ ಮಾಡ್ಬೋದಲ್ಲ. ಇದೊಂಥರ ಚೈನ್ ಲಿಂಕ್ ಥರ ಹೋಗ್ಬೋದು, ಅವರಿಂದ ಇನ್ನೂ ಒಂದು 5 ಜನ ಮಾಡ್ಬೋದಲ್ಲ. ಸೊ ಐಸ್ ಕ್ರೀಮ್ ಕರಗ್ತೈತೆ ಪಾಪ, ಫೀಲಿಂಗ್ ಆಗ್ತಿದೆ. ನನಗೆ ಗೊತ್ತಾಯ್ತು ನಿಮ್ಮ ಕಷ್ಟ. ಕ್ಯಾಶುವಲ್ ಆಗಿರಿ ಓಕೆನಾ? ಓಕೆ, ಗಿಡ ನೆಡ್ತೀರಾ? ಬರ್ಡೇ ದಿನ ಸ್ಟೋರಿ ಹಾಕ್ತೀರಾ? 20 ರೂಪೀಸ್ 20 ಕೊಡ್ತೀರಾ? ಓಕೆ ಥ್ಯಾಂಕ್ ಯು. ತಗೊಳ್ಳಿ ಚಾಕ್ಲೇಟ್, ಯಾವ್ದು ಬೇಕು ಗೊತ್ತಾನೆ? ಥ್ಯಾಂಕ್ ಯು. ಓಕೆ, ಇದರಲ್ಲಿ ಎಷ್ಟಿದೆ? ಓಕೆ ಗೈಸ್, ಇದರಲ್ಲಿ 5 ರೂಪೀಸ್ ಪ್ರಾಫಿಟ್ ಇದೆ. ನಿಮ್ಮದು 40. 10 ತೊಗೊಳ್ಳಿ. ಇದರಲ್ಲಿ 20 ರೂಪೀಸ್ ಪ್ರಾಫಿಟ್ ಇದೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು ನಮ್ಮ ಹತ್ರ 25 ರೂಪೀಸ್ ಇದೆ. ಓಕೆನಾ? ಅಂದರೆ ಚಾಕ್ಲೇಟ್ಸ್ ಇದೆಯಲ್ಲ, ಚಾಕ್ಲೇಟ್ಸ್ನ ಸೇಲ್ ಮಾಡಿ ಅದರಲ್ಲಿ ಎಕ್ಸ್ಟ್ರಾ ಬರೋವಂಥ ಅಮೌಂಟಲ್ಲಿ ಒಂದೊಂದು ಗಿಡ ಇಸ್ಕೊಂಡು ಗಿಡ ನೆಡ್ತೀನಿ. ನೀವೇನು ಮಾಡಬೇಕು ಅಂದರೆ ನಿಮ್ಮ ಬರ್ಡೇ ದಿನ ಅಂದರೆ ಹುಟ್ಟಿದ ಹಬ್ಬದ ದಿನ ಒಂದೊಂದು ಗಿಡ ನೆಡಬೇಕು. ಅದನ್ನು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಬೇಕು. ಏನಕ್ಕೆ ಹೇಳಿ ಪೋಸ್ಟ್ ಮಾಡ್ತೀರಾ? ಇಷ್ಟೊಂದು ಸೀರಿಯಸ್ಸಾಗಿ ಕೇಳ್ತಾ ಇದ್ರಿ ತಾನೇ, ಅದಕ್ಕೆ ಕೇಳೋಣಪ್ಪ. ಏನಕ್ಕಂದರೆ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಯಾರಂದರೆ ಇನ್ನೂ ಒಂದು 4 ಜನ ಬಂದ್ಬಿಟ್ಟು ಗಿಡ ನೆಡ್ತಾರಲ್ಲ, ಗುರೈಸ್ತಿದ್ದೀರಾ ನಗಡಿ. ಇದು ಚಾಯ್ಸಬಲ್ಲು. ನಿಮ್ಮ ಬರ್ಡೇ ದಿನ ಗಿಡ ನೆಡ್ತೀರಲ್ಲ, ಅದು ಮೈನು. ಓಕೆ ಥ್ಯಾಂಕ್ ಯು, ಬಾಯ್. ಲಾಸ್ಟ್ ದಿನ ಇವಾಗ ಬಂದಿದ್ದೆ ನಾನು, ಇದರಿಂದ ಬಂದೆ. ವಿಜಯನಗರದಿಂದ. 30 ದಿನದಲ್ಲಿ 31 ಜಿಲ್ಲೆ ಹೋಗ್ತಾ ಇದ್ದೀನಿ. ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಗಿಡ ನೆಡ್ತೀನಿ. ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಆಗಿತ್ತು ಅಂದರೆ ಒಂದೊಂದು ಚಾಕ್ಲೇಟ್ಸ್ ಆ ಥರ ಇಲ್ಲ ಪೆನ್ ಆ ಥರ ತೊಗೋಬೋದು. ಪೆನ್ ಹುಟ್ಟಿದ ಹಬ್ಬದ ದಿನ ಒಂದು ದಿನ ಬಂದ್ಬಿಟ್ಟು ಒಂದೊಂದು ಗಿಡ ನೆಡಬೇಕು. ಗಿಡ ನೆಡ್ತೀರಾ? ಆದರೆ ಒಂದು ಸ್ವಲ್ಪ ಜನ ಮಾಡ್ತಾ ಇದ್ದಾರೆ, ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಐಡಿಯಾ ಇರಲ್ಲ ಅಲ್ಲ. ಅಂದ್ರೆ ನೇಚರ್ ಬಗ್ಗೆ ಇನ್ನೊಬ್ರಿಗೆ ಗೊತ್ತಾಗ್ಲಿ ಅಂದ್ರೆ ಅವ್ರ ನೇಚರ್ ಹಿಂಗ ಡೆವಲಪ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನಿರ್ಮಲಾ, ಭೀಮವ್ವ, ಪ್ರಿಯಾಂಕಾ, ಶ್ರೀದೇವಿ. ಓಕೆ ಥ್ಯಾಂಕ್ ಯು, ಬಾಯ್. ಈ ಥರ ಜಾಲಿಯಾಗಿರ್ಬೇಕು ಹೆಣ್ಮಕ್ಳು ಯಾವಾಗಲೂ.
ಜಾಲಿಯಾಗಿದ್ರೇ ನೋಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಮಾತಾಡೋದು ಈಸಿಯಾಗಿ ಮಾತಾಡ್ತೀನಿ. ನೀವೇನಂದ್ರೆ ಹಿಂಗೆ ನೋಡ್ತಾ ಇದ್ರೆ ಎಲ್ಲಿ ಹೊಡಿತಾರೋ ಏನೋ ಅಂದ್ಬಿಟ್ಟು ನನಗೆ ಮಾತು ಬರಲ್ಲ, ಆಮೇಲೆ ನಿಂತೋಯ್ತದೆ. ಪರವಾಗಿಲ್ವಾ ಚಾಲೆಂಜು. ಗಿಡ ಹೇಗೆ ನಡ್ತೀನಿ ಅಂದರೆ ಚಾಕ್ಲೇಟ್ಸ್ನ ಸೇಲ್ ಮಾಡ್ತೀನಿ. ಎಷ್ಟು ಜನ ನಟ್ಟಿದ್ದೀರಾ ಎಷ್ಟು ತನಕ ಗಿಡನ ಹೇಳಿ? ಹುಟ್ಟಿದ ಹಬ್ಬದ ದಿನ ನಾರ್ಮಲ್ ವರ್ಷಕ್ಕೆ ಎಷ್ಟು ಗಿಡ ನಡ್ತೀರಾ? ಎಲ್ಲೂ ಕಾಣಿಸ್ತಾ ಇಲ್ಲಲ್ಲ? ಕಾಣಿಸ್ತಾ ಇಲ್ಲ ತಾನೇ? ಎಲ್ಲ ರೈತರಾ? ಏನು ಹೇಳಲಿ ನಾನು, ಎಲ್ಲ ಕಡೆ ಇರ್ತವೆ, ಇಲ್ಲದೆ ಇರಲ್ಲ. ಬಟ್ ಆದರೆ ಕಮ್ಮಿ ಆಗ್ತಾ ಇದೆ, ಹಂಗಲ್ಲ, ಕಮ್ಮಿ ಆಗ್ತಾ ಇರುತ್ತಲ್ಲ. ಮೈನ್ ನಮ್ಗೆ ಬೇಕಾಗಿರೋದು ಮರ, ಕರೆಕ್ಟ್. ಆಕ್ಸಿಜನ್ ಮೈನ್ ಅಲ್ಲ. ಸೊ ಹಂಗಾಗಿ ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಕೈ ಅಂದರೆ ಬರ್ಡೇ ದಿನ ಮತ್ತು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಂದೊಂದು ಗಿಡ ನಡಿ. ಅದು ನಿಮ್ಗೆ ಒಂಥರ ನೆನಪು ಉಳಿಯುತ್ತೆ. ಒಳ್ಳೆ ಕೆಲಸ ಅಂದಾಗ ನೆನಪು ಉಳಿಬೇಕಾ ಉಳಿಬಾರ್ದ? ಉಳಿಬೇಕಲ್ಲ. ಒಂದೊಂದು ಗಿಡ ನಡಿ. ಒಂದು 5 ಜನ ಮಾಡಲ್ವಾ? ಮಾಡ್ತಾರಲ್ಲ. ನಾನು ನನ್ನ ಬರ್ಡೇ ದಿನ ಒಂದು ಗಿಡ ನಡಬೇಕು ಅಂತ ಹೇಳ್ಬಿಟ್ಟು ನಟ್ರೆ ಒಳ್ಳೇದೇ ತಾನೆ, ಒಳ್ಳೆ ಕೆಲಸ ತಾನೆ. ಮಾಡಿಸ್ತೀರಾ? ಚಾಕ್ಲೇಟ್ ತೊಗೊಳಕ್ಕೆ ಇಂಟ್ರೆಸ್ಟ್ ಆಗಿದೆಯಾ? ನೋಡ್ತಿದ್ದೀರಾ ನಗಡಿ ಒಂಚೂರು? ದಟ್ಸ್ ರೈಟ್. ಬನ್ನಿ ಓಕೆ ಥ್ಯಾಂಕ್ ಯು, ಬಾಯ್. ನಿಮ್ಮ ಹೆಸರು ಹೇಳಿದ್ರಾ? ಮತ್ತೆ ಹೇಳ್ಬೇಕು ತಾನೆ. ಏನು ಓದ್ತೀರಾ ಅಂತ ಮಾತ್ರ ಹೇಳ್ಬಿಟ್ರೆ. ದೀಪ. ಹ್ಯಾಪಿಯಾಗಿರಿ, ಓಕೆನಾ? ಬಾಯ್. ಪೋಸ್ಟ್ ಮಾಡಿ, ಲೈಕ್ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಲ್ಲ ಹಾಕಿದಾಗ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಇನ್ನೊಂದು 4 ಜನ ಮಾಡ್ತಾರೆ. ಮಾಡ್ತೀವ್ರಿ. ಓಕೆ, ನಾನು ಚಾಕ್ಲೇಟ್ ತೊಗೊಳ್ತೀರಾ? ಬೇಡವಾ? ಎಲ್ಲ ಐಸ್ ಕ್ರೀಮ್ ತಿಂದ್ರೆ ಹಿಂಗಂತ ಬಂದಿದ್ರೆ ಐಸ್ ಕ್ರೀಮ್ ಅವನಂದ್ರೆ ಕರ್ಕೊಂಬಂದು ಸೇಲ್ ಮಾಡಿಸ್ತಿದ್ದೆ ನಾನು, ಪಕ್ಕ. ಓಕೆ ಥ್ಯಾಂಕ್ ಯು. ಸ್ಮೈಲ್ ಮಾಡ್ತಾ ಇರಿ. ಹೆಸರೇನು? ವಿಘ್ನೇಶ್. ಜಾಲಿನಾ? ಓಕೆ, ನಾನು ಚಾಕ್ಲೇಟ್ಸ್ ತೊಗೊಳ್ತೀರಾ? ನಿಮಗೆ ಬೇಕಾ? ಓಕೆ ಡನ್, ತಗೊಳ್ಳಿ. ಎಷ್ಟು ಕೊಡ್ತೀರಾ ಅಮೌಂಟು? 10 ರೂಪಾಯಿ ಚಾಕ್ಲೇಟ್ಗೆ 50 ರೂಪಾಯಿ ಕೊಡ್ತೀನಿ ಅಂತಿದ್ದಾರೆ. ನನ್ನ ಹತ್ರ ಈಗ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 25 ರೂಪಾಯಿ ಪ್ರಾಫಿಟ್ ಅಮೌಂಟ್ ಇದೆ. ಇದೊಂದು 40 ರೂಪಾಯಿ ಸೇರುತ್ತೆ. 40 ರೂಪಾಯಿ ಸೇರಿದ್ರೆ ಟೋಟಲ್ ಎಷ್ಟಾಯಿತು? 65. ಕರೆಕ್ಟಾ? 65 ರೂಪಾಯಿ ಅಮೌಂಟ್ ಇದೆ. ಇನ್ನು 35 ರೂಪಾಯಿ ಮಾಡ್ಬಿಟ್ಟು ನಾವು ಗಿಡ ಇಸ್ಕೊಂಡು ಗಿಡ ನಡೋಣ. ಓಕೆನಾ? ನೋಡ್ತಾ ಇರಿ. ಏನೋ ನೀವು ಮಾತ್ರ ಅಣ್ಣ ಅನ್ಬೋದು, ತಮ್ಮ ಅನ್ಬೋದು, ನಾವು ಮಾತ್ರ ಅಕ್ಕ ಅಂತ ಹೇಳ್ಬಾರ್ದು. ಸರಿ, ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ನಾನು ಒಂದು ಚಾಲೆಂಜ್ ವೀಡಿಯೋದಲ್ಲಿದ್ದೀನಿ. ಏನು ಚಾಲೆಂಜ್ ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಗಿಡ ನೆಡಬೇಕು. ನಾನೇನು ಕೇಳ್ತಾ ಇದ್ದೀನಿ ಹೇಳಿ? ನಿಮ್ಮ ಬರ್ಡೇ ದಿನ ಗಿಡ ನೆಟ್ರಾ? ಎಷ್ಟು? 2 ಸತಿ? ಅದನ್ನ ಹಂಗೆ ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಇಲ್ಲ ಸ್ಟಾಪ್ ಮಾಡಿದ್ದೀರಾ? ಇಲ್ಲ, 2 ವರ್ಷ ಅಷ್ಟೇ ಮಾಡಿದ್ದೀನಿ, ನಾನು ಸ್ಟಾಪ್ ಮಾಡಿದ್ದೀನಿ. ಅದು ಏನಕ್ಕೆ ಸ್ಟಾಪ್ ಮಾಡಿದ್ರಿ? ಒಳ್ಳೆ ಕೆಲಸ ತಾನೆ. ನಡಿ, ನಿಮ್ಮ ಬರ್ಡೇ ದಿನ ಅದನ್ನ ಸ್ಟೋರಿಗೆ ಹಾಕಬೇಕು. ಸ್ಟೋರಿಗೆ ಏನಕ್ಕೆ ಹಾಕ್ತೀರಾ? ಒಂದು 5 ಜನ ಗಿಡ ನಡಲ್ವಾ? ಸೊ ಅದೇ ಕಾನ್ಸೆಪ್ಟು. ದಯವಿಟ್ಟು ನಿಮ್ಮ ಬರ್ಡೇ ದಿನ ನೀವು ಸ್ಟೋರಿಗೆ ಹಾಕ್ತೀರಾ? ನಿಮ್ಮ ಇಷ್ಟ, ನೀವು ಎಷ್ಟಂದರೆ ತೊಗೋಬೋದು, ತೊಗೊಳ್ದೇನೂ ಇರ್ಬೋದು, ಆಪ್ಷನಲ್ ಅಷ್ಟೇ. 100ಗೆ ಅಂದರೆ ನನ್ನ ಹತ್ರ 3 ಚಾಕ್ಲೇಟ್ಸ್ ಇದೆ, 3 ಕೊಡ್ತೀನಿ. ಓಕೆನಾ? ಹಾಂ, ಓಕೆ ಗೈಸ್. 100 ರೂಪೀಸ್ ಕೊಡ್ತಾ ಇದ್ದು ನಮಗೆ 70 ರೂಪೀಸ್ ಪ್ರಾಫಿಟ್ ಸಿಕ್ಕಿದೆ. ಇದರಲ್ಲಿ ಟೋಟಲ್ ಬಂದ್ಬಿಟ್ಟು 145 ಇದೆ. ಸೊ 145ಗೆ ಬಂದ್ಬಿಟ್ಟು ನಾವು ಒಂದು ಗಿಡ ತೊಗೊಂಡು ಗಿಡ ನಡೋಣ. ಓಕೆನಾ? ಹ್ಯಾಪಿಯಾಗಿ ಬಾಯ್. ಓಕೆ ಬಾಯ್. ನಿಂಬೆಹಣ್ಣು ಗಿಡ ಇಸ್ಕೊಂಡಿದ್ದೀವಿ. ಇದೊಂದು ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಇಲ್ಲಿರೋದೆಲ್ಲ ರೇಟ್ ಜಾಸ್ತಿ ಇದೆ. ಸೊ 140 ರೂಪಾಯಿಗೆ ಇಸ್ಕೊಂಡ್ವಿ. 5 ರೂಪಾಯಿ ಇತ್ತು. ನೋಡಿ ಇದ್ದೀವಿ 19ನೇ ಡಿಸ್ಟಿಕ್ಕು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಗ ಕಲ್ಲು ಹಾಕ್ಬಿಟ್ರು. ಓಕೆನಾ? ಹೋಗ್ತಿರೋಣ ಪಕ್ಕನಾ? ಓಕೆ, ನೋಡ್ಕೊಳ್ತಾರಂತೆ. ಸರಿ ಅಣ್ಣ, ಆಯಿತು. ಆ್ಯಕ್ಚುಲಿ ಕಾಲೇಜು ಯಾವ ಕಾಲೇಜ್ ಮಗ ಇದು? ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕೊಪ್ಪಳ. ಓಕೆನಾ? ಕಾಲೇಜಲ್ಲೇ ಇಡ್ತಾ ಇದ್ದೀನಿ. ಹುಡುಗರು ಇದ್ದಾರೆ, ತುಂಬ ಜನ ನೋಡ್ಕೊಳ್ತಾರೆ. ಓಕೆ ನೈಸ್, ನೋಡೋಣ. ಬಾಯ್. ನೆಕ್ಸ್ಟ್ ಬಳ್ಳಾರಿ ಹೋಗೋಣ ಬರ್ರಿ. ಸೊ 19ನೇ ಜಿಲ್ಲೆನ ಕಂಪ್ಲೀಟ್ ಮಾಡಿಬಿಟ್ಟು ಸಕ್ಸಸ್ಫುಲ್ಲಾಗಿ ಬಂದ್ಬಿಟ್ಟು ನಾವು 20ನೇ ಜಿಲ್ಲೆ ಕಡೆಗೆ ಹೋಗ್ತಾ ಇದ್ದೀವಿ. ಕೊಪ್ಪಳ ಕಂಪ್ಲೀಟ್ ಆಗಿದೆ. ಈಗ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ನಾನೆಲ್ಲ ಲ್ಯಾಪ್ಗೆ ಹಾಕ್ಕೋಬೇಕು, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಸ್ವಲ್ಪ ದೂರಕ್ಕೆ. ಸೊ ಇದು ಲಿಂಗಾಪುರ ಲಿಂಗಾಪುರ ತನಕ ಡ್ರಾಪ್ ಕೊಟ್ಟಿದ್ದಾರೆ. ಕಮ್ಮಿ ಅಂದರೆ ನಂಗೆ ಗೊತ್ತಿರೋ ಒಂದು ಎಷ್ಟು ಒಂದು 20-30 ಕಿಲೋಮೀಟ್ರ್ ಹತ್ತಿರ ಕೊಟ್ಟಿದ್ದಾರೆ. ನಾನು ತುಂಬ ಟ್ಯಾಂಕ್ಸ್ ಅಣ್ಣ. ಓಕೆನಾ? ಯಾಕಂದರೆ ಲಾಂಗ್ ಆಗ್ತದೆ ಅಣ್ಣ, ತುಂಬ ಟ್ಯಾಂಕ್ಸ್. ನಿಮ್ಮ ಹೆಸರು? ಹನುಮಂತ ಅಂತ.
ಓಕೆ ಗೈಸ್ ನಮ್ಮನ್ನ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು 3-4 ಕಿಲೋಮೀಟರ್, ಎಷ್ಟು ಕಿಲೋಮೀಟರ್, 5-6 ಕಿಲೋಮೀಟರ್ 4-5 ಕಿಲೋಮೀಟರ್ ಡ್ರಾಪ್ ಮಾಡಿದ್ದಾರೆ. ಸೊ ಬ್ರೋ ತುಂಬ ಥ್ಯಾಂಕ್ ಯು. ಓಕೆನಾ, ಬಳ್ಳಾರಿಗೆ ಹಿಂಗೆ ಹೋಗ್ಬೇಕಲ್ಲ ಆಮೇಲೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮೇಲ್ಗಡೆ ಅಂತ ಹೋಗಿ. ಹಾಂ ಇದೆ ಬ್ರೋ, ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಓಕೆ ಗೈಸ್, ಇಲ್ಲಿಂದ 40 ಕಿಲೋಮೀಟರ್ ಡ್ರಾಪ್ ಸಿಕ್ಕಿದೆ. ಸೊ ಬನ್ನಿ ಹೋಗೋಣ. ಹೋಗ್ಬಿಟ್ಟು ಯಾವ ಜಾಗ ಏನು ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬಂದಿದ್ದೀವಿ, ಇನ್ನು ಇಲ್ಲಿಂದ ಒಂದು 30 ಕಿಲೋಮೀಟರ್ ಇದೆ ಬಳ್ಳಾರಿ. ಗೈಸ್ ಫೈನಲಿ ಬಂದ್ಬಿಟ್ಟು ನಾವು 20ನೇ ಡಿಸ್ಟ್ರಿಕ್ನ ರೀಚ್ ಆದ್ವಿ. ಎಲ್ಲಿ ಅಂತ ಕೇಳಿದ್ರೆ ಬಳ್ಳಾರಿಯಲ್ಲಿದ್ದೀನಿ. ಮಗ ನಿನ್ನ ಹೆಸರು ಹೇಳ್ಬಿಡು. ಉದಯ್ ಕಿರಣ್. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಕ್ಲೀನಾಗಿ. ಯಾಕೋ ಕಾಣಿಸ್ತಿದ್ಯಾ ಕಣ ನೀನು? ನನ್ನ ಹೆಸರು ಬಂದ್ಬಿಟ್ಟು ಉದಯ್ ಕಿರಣ್ ಅಂತ, ಬಳ್ಳಾರಿ. ಇಲ್ಲಿದೆಯಾ ಕಣ? ಏನ? ನನ್ನ ಹೆಸರು ಬಂದ್ಬಿಟ್ಟು ಉದಯ್ ಕಿರಣ್, ಬಳ್ಳಾರಿ. ಬಳ್ಳಾರಿ. ಸೊ ಈ ಸ್ವಂತ ಊರು ಇಲ್ಲೇನಾ? ಎಲ್ಲ ಊರಿಗೆ ಹೋಗ್ಬೇಕು ಅಂದೆ? ಹಾಂ ಸರ್, ಊರಿಗೆ ಎಲ್ಲೋ ಹೋಗ್ಬೇಕು ಅಂದೆ? ನಮ್ಮೂರು ಇಲ್ಲಿಂದ ಪಕ್ಕದಲ್ಲಿ ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟೇ. 50-100 ಕಿಲೋಮೀಟ್ರ್ ಇರುತ್ತೆ. ಪಾಪ ಹುಡುಗ ಹೋಗ್ಬೇಕು ಅಂತ ನೋಡಿದ್ರೆ 10 ಕಿಲೋಮೀಟ್ರಿಗೆ ಈ ರೇಂಜಿಗೆ ಡವ್ ಹೊಡೆದವನೆ. ಸರಿ ಆಯಿತು. ಏನು ಓದ್ತಾ ಇದೆಯಾ? ಏನು? ಡಿಗ್ರಿ ಫೈನಲ್ ಇಯರ್ ಅಣ್ಣ. ಡಿಗ್ರಿ ಫೈನಲ್. ಚೆನ್ನಾಗಿ ಓದ್ತೀಯನೋ? ಚೆನ್ನಾಗಿ ಓದ್ತೀವಿ ಅಣ್ಣ, ಓದ್ತೀವಿ ಅನ್ನೋದು. ಓಕೆ ಓದ್ಕೊಂಡೆ ಕೆಲಸ ಮಾಡ್ತಾ ಇದ್ದಾನೆ. ಆಲ್ ದ ಬೆಸ್ಟ್ ಮಗ, ಓಕೆನಾ? ಈ ವಯಸ್ಸಲ್ಲಿ ಓದ್ಕೊಂಡು ಕೆಲಸ ಮಾಡೋರು ತುಂಬ ಕಮ್ಮಿ ಗೈಸ್. ಓಕೆ ಆಯಿತು, ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದರೆ ಇಷ್ಟೇ, ಟೈಮ್ ಆಯಿತು 10 ಗಂಟೆ ಮೇಲೆ ಬಳ್ಳಾರಿ ರೀಚ್ ಆಗೋ ಅಷ್ಟರಲ್ಲಿ. ಸೊ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೊಳ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬು, ಲೈಕು, ಶೇರು ಇದೆಲ್ಲ ಮಾಡಿ ಮರೀದಂಗೆ, ಓಕೆನಾ? ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್ ಗೈಸ್.